ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ತಾನು ಪ್ರೆಗ್ನೆಂಟ್ ಅಂತ ತಿಳಿದಾಗಿಂದ ತನ್ನ ಹೊಟ್ಟೆ ಒಳಗಿರುವಂಥ ಮಗು ಗಂಡೋ ಅಥವಾ ಹೆಣ್ಣೋ ಎಂಬ ಕುತೂಹಲ ಇದ್ದೇ ಇರ್ತದೆ. ಅಂಥದ್ರೊಳಗೆ ನೋಡ್ರಿ, ಆ ಟೈಮ್ ಒಳಗೆ ಹಿಂದಿನ ಕಾಲದೊಳಗೆ ಹಿರಿಯರು ನೋಡ್ರಿ ಕೆಲವೊಂದಿಷ್ಟು ವಿಷಯಗಳನ್ನು ಅಬ್ಸರ್ವ್ ಮಾಡಿಬಿಟ್ಟು ಹೊಟ್ಟೆ ಒಳಗಿರುವಂಥ ಮಗು ಗಂಡೋ ಅಥವಾ ಹೆಣ್ಣು ಅಂತ ಹೇಳ್ತಿದ್ರು. ಸೈಂಟಿಫಿಕಲಿ ಇದು ನಿಜ ಅಲ್ಲ ಅಂತ ಅನ್ಬೋದು, ಆದ್ರೆ ನೋಡ್ರಿ ಹಿರಿಯರ ಪ್ರಕಾರ ಇದು 99% ನಿಜ ಅಂತಲೇ ಹೇಳ್ಬೋದು. ಅದರೊಳಗೆ ನೋಡ್ರಿ, ಮೊದಲನೇದಾಗಿ ಯೂರಿನ್ ಕಲರ್ ನೋಡ್ರಿ, ನಮ್ಮ 9ನೇ ತಿಂಗಳ ಪ್ರೆಗ್ನೆನ್ಸಿ ಒಳಗೆ ಯೂರಿನ್ ಕಲರ್ ಏನಾದರೂ ಗಾಢವಾಗಿ ಹಳದಿ ಬಣ್ಣ ಇತ್ತಂದ್ರೆ ನಮಗೆ ಹುಟ್ಟೋ ಮಗು ಗಂಡು ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಅದು ಏನಾದರೂ ಗಾಢವಾದ ಬಣ್ಣ ಇರಲಿಲ್ಲ ಅಂದ್ರೆ ಹೊಟ್ಟೆಯೊಳಗಿಂತ ಮಗು ಹೆಣ್ಣು ಮಗು ಅಂತ ಹೇಳಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ನೋಡ್ರಿ, ನಮ್ಮ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಮ್ಮ ದೇಹದ ಬದಲಾವಣೆ ಆಗ್ತಿರ್ತದೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಮ್ಮ ತಾಪಮಾನ ಕೂಡ ಚೇಂಜ್ ಆಗ್ತಿರ್ತದೆ. ಈ 9 ಮಂತ್ಸ್ ಒಳಗೆ ನಮ್ಮ ಪಾದ ಏನಾದರೂ ತಣ್ಣಗೆ ಇತ್ತು ಅಂದ್ರೆ, ಟೆಂಪ್ರೇಚರ್ ತಣ್ಣಗೆ ಇತ್ತಂದ್ರೆ ನೋಡ್ರಿ ನಮಗೆ ಹುಟ್ಟೋ ಮಗು ಗಂಡು ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಪಾದ ಸ್ವಲ್ಪ ಬಿಸಿ ಅಥವಾ ಹೀಟ್ ಉಷ್ಣದಿಂದ ಕೂಡಿತ್ತಂದ್ರೆ ಹೊಟ್ಟೆಳಗಿರುವಂಥ ಮಗು ಹೆಣ್ಣು ಮಗು ಅಂಥೇಳಿ ನಾವು ಅರ್ಥನ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಟಿಪ್ ನೋಡ್ರಿ, ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇರ್ತದೆ. ಯಾಕಂದ್ರೆ ಮಗುವಿನ ಹಾರ್ಟ್ ಬೀಟ್ ನೋಡ್ರಿ 140ಕ್ಕಿಂತ ಕಡಿಮೆ ಇತ್ತಂದ್ರೆ ಹೊಟ್ಟೆಗಳಿರುವಂತಹ ಮಗು ಗಂಡು ಮಗು ಅಂತ ಅರ್ಥನ ಮಾಡ್ಕೋಬೇಕು. ಇದು ನೋಡ್ರಿ 99% ಅಷ್ಟು ನಿಜ ಆಗಿದೆ. ಅದೇ ರೀತಿ 140ಕ್ಕಿಂತ ಹೆಚ್ಚಿಗಿತ್ತಂದ್ರೆ ನಮ್ಮ ಗರ್ಭದೊಳಗಿರುವಂತಹ ಮಗು ಹೆಣ್ಣು ಮಗು ಅಂತ ನಾವು ನಿಖರವಾಗಿ ಖಚಿತಪಡಿಸ್ಕೋಬೇಕು. ಈ ಲಕ್ಷಣದಲ್ಲಿ ನಿಮಗೂ ಯಾವುದಾದ್ರೂ ಲಕ್ಷಣಗಳಿದ್ದರೆ ನಿಮ್ಮ ಹೊಟ್ಟೆಯಲ್ಲಿರುವಂಥ ಮಗು ಗಂಡು ಅಥವಾ ಹೆಣ್ಣು ಅಂತ ನೀವು ಸುಲಭವಾಗಿ ಅದನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.